ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ನಾಗರಬಾವಿ ಸೆಕೆಂಡ್ ಸ್ಟೇಜ್ನಲ್ಲಿ ಆರ್ಯನ್ ಸ್ಕೈಸ್ ಕಿಡ್ಸ್ ಎಂಬ ವಿನೂತನ ಶಾಲೆಯನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಮನೆಯಲ್ಲಿರುವ ಪೇರೆಂಟ್ಸ್ ಅವರ ಕೆಲಸದಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುವುದಿಲ್ಲ ಹಾಗೂ ಅವರ ಪರ್ಸನಲ್ ಇದ್ದರೂ ಕೂಡ ಮಕ್ಕಳನ್ನು ಗಮನಿಸಲು ಆಗುವುದಿಲ್ಲ. ಇದರ ಚಿಂತೆ ಮಕ್ಕಳ ಪೇರೆಂಟ್ಸ್ಗೆ ಇದೆ. ಆದ್ದರಿಂದ ಪೇರೆಂಟ್ಸ್ಗೆ ಅನುಕೂಲವಾಗಲೆಂದು ಸ್ಕೈಸ್ ಕಿಡ್ಸ್ ಪ್ರಾರಂಭವಾಗಿದೆ. ಮಕ್ಕಳಿಗೆ ಎಲ್ಲ ರೀತಿಯ ಆಟ ಹಾಗೂ ವಿಶಾಲ ಮೈದಾನ, ವಿವಿಧ ಗೊಂಬೆಗಳು ಇದೆ ಎಂದು ಮಾಲೀಕರು ಹೇಳಿದ್ದರು. Sorry, it's DJ. You can get some. Sorry, it's DJ. ಇವತ್ತು ನಾವು ಸ್ಕೈ ಕಿಡ್ಸ್ ಅಂತ ಓಪನಿಂಗ್ ಮಾಡಿದ್ವಿ ನಾಗರಬಾವಿ ಸೆಕೆಂಡ್ ಸ್ಟೇಜ್ ನಲ್ಲಿ. ಆರ್ಯನ್ ಪ್ರೆಸಿಡೆನ್ಸಿ ಸ್ಕೂಲ್ ಅಂತೂ ನಿಮ್ಗೆ ಗೊತ್ತಿದೆ, ನಾಗರಬಾವಿನಲ್ಲಿ ನಾವು ಎಷ್ಟೊಂದು ವರ್ಷದಿಂದ ಇದ್ದೀವಿ. ಅದನ್ನಲ್ಲೇ ನಾವು ಒಂದು ಸಪರೇಟ್ ಆಗಿ ಸ್ಕೈ ಕಿಡ್ಸ್ ಅಂತ ಓಪನ್ ಮಾಡಿದೀವಿ, ಪ್ರೀಮಿಯಂ ಡೇ ಕೇರ್ ಅಂಡ್ ಪ್ರೀ ಸ್ಕೂಲ್ ಅಂತ. ಇದು ಯಾಕಂದ್ರೆ ನಮ್ದು ಚಿಕ್ಕ ಮಕ್ಳು ಇರ್ತಾರೆ, ಅವ್ರು ನೋಡ್ಕೊಳಕ್ಕೆ ತಾಯಿ ತಂದೆಯರು ಇಬ್ರು ಕೆಲಸ ಮಾಡ್ತಾ ಇರ್ತಾರೆ, ನೋಡ್ಕೊಳಕ್ಕೆ ಒಳ್ಳೆ ಸೇಫ್ ಜಾಗ ಹುಡುಕ್ತಾ ಇರ್ತಾರೆ. ಅದಕ್ಕೆ ನಾವು ಈ ತರ ಓಪನ್ ಮಾಡಿದೀವಿ. ನಮ್ದು ಸ್ಕೂಲ್ ನಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಮ್ದು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಆಗಿದೆ. ನಾವು 3 ಬ್ಯಾಚಸ್ ಇಟ್ಕೊಂಡಿದೀವಿ. ಬೆಳಿಗ್ಗೆ 9 ರಿಂದ 1 1 ರಿಂದ 5 ಗಂಟೆ, ಮತ್ತೆ 9 into 5. ಇನ್ನೊಂದು ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ ಸ್ಯಾಟರ್ಡೆ ಬ್ಯಾಚು ಇಟ್ಟಿದ್ದೀವಿ ನಾವು. ಒನ್ ಡೇ ಬೇಕಾದ್ರೆ ನೀವೆಲ್ಲಾದ್ರೂ ಫಂಕ್ಷನ್ ಹೋಗ್ತಾ ಇದ್ರೆ, ನಿಮ್ಮ ಮಕ್ಳಿಗೆ ಎಲ್ಲಾದ್ರೂ ಬಿಡ್ಬೇಕಂದ್ರೆ, ಎಲ್ಲಿ ಮನೆಯಲ್ಲಿ ಯಾರು ಅಜ್ಜ ಅಜ್ಜಿ ಇಲ್ಲ, so you don't know where to leave your child, so you can just drop here, we'll take care of your child. Not only small kids, even for the elder kids who are studying in 2nd 3rd standard, ನೀವು ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಸ್ಕೂಲ್ನಲ್ಲಿ ಬಿಟ್ಟು ಹೋಗ್ಬೇಕು. ಇನ್ನೊಂದೇನಂದ್ರೆ ನಮ್ದು ಅವರ್ಲಿನೂ ಇದೆ, 1 ಗಂಟೆಗೆ 2 ಗಂಟೆಗೂ ಬಿಟ್ಟು ಹೋಗ್ಬೋದು. ಈ ತರ ಫ್ಲೆಕ್ಸಿಬಲ್ ಯಾಕೆ ಇಟ್ಟಿದ್ದೀವಿ ಅಂದ್ರೆ, ಇಲ್ಲಿ ನಾವು ಅಫ್ಕೋರ್ಸ್ ನಾವು ಸ್ಕೂಲಿಂಗ್ ನಲ್ಲಿ ಇದ್ದೀವಿ, ಆದ್ರೆ ಮಕ್ಳಿಗೆ ಪೇರೆಂಟ್ಸ್ಗೆ ಕನ್ವೀನಿಯನ್ಸ್ ಆಗ್ಬೇಕು ಅಂತ ಅದು ಹುಡ್ಕೊಂಡೆ ನಾವು ಈ ತರ ಮಾಡ್ತಾ ಇದ್ದೀವಿ. ಇಲ್ಲ, ನಮ್ದು ಇನ್ನೊಂದು ಅರೌಂಡ್ ನಾಗರಬಾವಿನಲ್ಲಿ ತುಂಬಾ ಎಕನಾಮಿಕಲ್ ಆಗಿ ಫೀಸ್ ಇಟ್ಟಿವಿ. ಅಡ್ಮಿಷನ್ ಫೀಸು, ಡೊನೇಷನ್ಸ್ ಏನು ಇಲ್ಲ, ಒನ್ ಶಾರ್ಟ್ ಫುಲ್ ಇಯರ್ ಪೇಮೆಂಟ್ ಅದೊಂದು ಮಾಡಿದ್ರೆ ಅಷ್ಟೇ. ಮಧ್ಯದಲ್ಲಿ ಏನು ನಾವು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಕೇಳ್ತಾ ಇಲ್ಲ. ಅದು ಸ್ಟಾರ್ಟಿಂಗ್ ಅಲ್ವಾ, ನಾವು ಅದಕ್ಕೆ ಪೇರೆಂಟ್ಸ್ಗೂ ಬರ್ಡನ್ ಮಾಡಬಾರ್ದು ತುಂಬಾ ಫೀಸ್ ಇಟ್ಬಿಟ್ಟು ಅಂತ. ಬೇಸಿಕ್ಲಿ ಮಕ್ಳು ಬರಬೇಕು, ಇಲ್ಲ ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು, ಸ್ವಲ್ಪ ಕಲೀನೂ ಬೇಕು, ಸ್ವಲ್ಪ ಆಟನೂ ಬೇಕು, ಮತ್ತೆ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಬೇಕು. ಹೆಂಗೆ ಬೇರೆ ಮಕ್ಳು ಬಂದ್ರೆ, ಯಾರಾದ್ರೂ ಬಂದ್ರೆ ಹೆಂಗ್ ಮಾತಾಡೋದು, ಕಾನ್ಫಿಡೆನ್ಸ್. ಇವಾಗ ಒಂದೊಂದು ಮಕ್ಳು ಇರ್ತಾರೆ ಒಂದ್ ಮನೆಯಲ್ಲಿ, ಅವ್ರಿಗೆ ಗೊತ್ತೇ ಆಗಿರಲ್ಲ, ಮಕ್ಳು ನೋಡಿರಲ್ಲ. ಸೊ ಇಷ್ಟು ವಯಸ್ಸಿನಲ್ಲೇ ಸ್ವಲ್ಪ ಅಭ್ಯಾಸ ಆದ್ರೆ ಬೇರೆ ಮಕ್ಳ ಜೊತೆ ಇಂಟ್ರಾಕ್ಷನ್ ಮಾಡಿ ಸ್ವಲ್ಪ ಅವ್ರು ಕಾನ್ಫಿಡೆಂಟ್ ಆಗ್ತಾರೆ. ಯಾವ ತರ ಬಂದ್ರೆ, ನಮ್ದು ರೆಗ್ಯುಲರ್ ಸ್ಕೂಲ್ ನಲ್ಲಿ ಮೋಸ್ಟ್ಲಿ ಸ್ಟಡೀಸ್ ಅಂದ್ರೆ 6 years ಅಂಡ್ ಅಬವ್ನೇ ಇವಾಗ ಇದಾಗೋದು. 4+ ನಲ್ಲಿ ಜಾಯಿನ್ ಮಾಡ್ತಾರೆ, ಅದು 6 years. ಅದು 2 years ಗಿಂತ ಅಲ್ಲಿ 4 years ಹೋಗೋ ಗಂಟ ಅದೊಂದು ಗ್ಯಾಪ್ ಇದೆಯಲ್ಲ, ಅದು ಮಕ್ಳಿಗೆ ಎಷ್ಟು ನೋಡ್ಕೊಳಕ್ಕೆ ಮನೆಯಲ್ಲಿ ಕಷ್ಟ ಆಗ್ತಾ ಇದೆ ಪೇರೆಂಟ್ಸ್ಗೆ. ಆ ಒಂದು ಅವ್ರಿಗೆ ಕಷ್ಟ ನಿವಾರಿಸಕ್ಕೇನೆ ನಾವಿದು ಸಪ್ರೇಟ್ ಆಗಿ ಒಂದು ಡೆಡಿಕೇಟೆಡ್ ಆಗಿ ಡೇ ಕೇರ್ ತರ ಮಾಡ್ಬೇಕಂತ ಅನ್ಕೊಂಡಿರೋದು. ಇದೇ ಫಸ್ಟ್? ಹೌದು, ಇದು ಫಸ್ಟ್. ಶಾಜಿಯಾ. ಆಕ್ಚುಲಿ ನಾನು ಇವನ್ಗೆ ಹೆಸರು ತನ್ವಿಕಾ ಅಂತ. ನಾನು ಬೇರೆ ತುಂಬಾ ಸ್ಕೂಲ್ಸ್ ನೋಡಿದ್ದು, ಬಟ್ ಇಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಬಿಕಾಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಜಾಯಿನ್ ಮಾಡಿದ್ದು. ನಾನು ನನ್ನ ಹಸ್ಬೆಂಡ್ ಇಬ್ರು ವರ್ಕ್ ಮಾಡ್ತಿರೋದ್ರಿಂದ ಸೇಫೆಸ್ಟ್ ಇದೆ.